ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಪುಸ್ತಕ ಕ್ಷಣ ಹೊತ್ತು ಆಣಿಮುತ್ತು ಭಾಗ 3. ಲೇಖಕರು ಎಸ್ ಷಡಕ್ಷರಿ. ಇದರಲ್ಲಿ ಬರುವಂತಹ ಒಂದು ಕತೆ, ಅಳಿಲೊಂದು ಬಳಿ ಬಂದು ಹೇಳಿತು ಸುಳ್ನುಡಿಯ. ಕತೆ ಪ್ರಾರಂಭ ಮಾಡೋಣ. ಅನುಗಾಲವು ಚಿಂತೆ ಜೀವಕ್ಕೆ ಎಂಬ ಪದಗಳನ್ನು ಕೇಳಿದ್ದೇವೆ. ಆದರೆ ಚಿಂತೆ ಯಾತಕೋ ಎಂಬುದಕ್ಕೆ ಸಂಬಂಧಪಡುವಂತಹ ಒಂದು ಕತೆ ಇದಾಗಿದೆ. ಒಬ್ಬ ಶ್ರೀಮಂತರು ಸದಾ ಚಿಂತಾಕ್ರಾಂತರಾಗಿರುತ್ತಿದ್ದರಂತೆ. ನನಗೆ ಡಿಪ್ರೆಷನ್ ಅಂತ ಹೇಳಿಕೊಂಡು ಏನೇನೋ ಔಷಧಿ ತಾವೇ ತೆಗೆದುಕೊಳ್ಳುತ್ತಿದ್ದರಂತೆ. ಬಹುಶಃ ವೈದ್ಯರು ಫೀಸು ಉಳಿಸುತ್ತಿದ್ದರೇನು. ಒಂದು ದಿನ ಅವರು ತಮ್ಮ ತೋಟದಲ್ಲಿ ಮರದ ಕೆಳಗೆ ಕುಳಿತಿದ್ದರು. ಒಂದು ಮುದ್ದಾದ ಅಳಿಲು ನೆಲದ ಮೇಲೆ ಬಿದ್ದಿದ್ದ ಕಾಳನ್ನು ಮೆಲ್ಲುತ್ತಾ ಮೆಲ್ಲುತ್ತಾ ಇವರ ಹತ್ತಿರವೇ ಬಂತು. ಇವರು ಕೈ ಚಾಚಿದರು. ಅಳಿಲು ಇವರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಬಿಡಿಸಿಕೊಳ್ಳಲು ಹೆಣಗಾಡಿತು. ಆದರೆ ಇವರ ಕೈ ಹಿಡಿತ ಬಿಗಿಯಾಗಿತ್ತು. ಆಗ ಅಳಿಲು, ನೀವು ನನ್ನನ್ನು ಬಿಡುಗಡೆಗೊಳಿಸಿದರೆ ನಾನು ನಿಮ್ಮನ್ನು ಕಾಡುತ್ತಿರುವ ಖಿನ್ನತೆಯ ಪರಿಹಾರಕ್ಕೆ ಕೆಲವು ಅಮೂಲ್ಯ ಸಲಹೆಗಳನ್ನು ಕೊಡುತ್ತೇನೆ. ಅವುಗಳನ್ನು ಪಾಲಿಸಿದರೆ ನೀವು ಆರಾಮಾಗಿ ಇರಬಹುದು ಎಂದಿತು. ಅಳಿಲು ಮಾತನಾಡುವುದನ್ನು ಕಂಡು ಇವರು ಬೆರಗಾದರು. ಅದರ ಸಲಹೆಗಳನ್ನು ನೋಡಿಯೇ ಬಿಡೋಣವೆಂದು ಕೈಯನ್ನು ಸಡಿಲಗೊಳಿಸಿದರು. ಬಿಡುಗಡೆಗೊಂಡ ಅಳಿಲು ಓಡಿ ಹೋಗಿ ದೂರದಲ್ಲಿ ಕುಳಿತುಕೊಂಡು ಮಾತನಾಡಿತು. ನಿಮಗೆ ಕೊಡುವ ಅಮೂಲ್ಯ ಸಲಹೆಗಳು: ಮೊದಲನೆಯದು, ಕೈ ಬಿಟ್ಟು ಹೋದ ವಿಷಯಗಳ ಬಗ್ಗೆ ಚಿಂತಿಸಬೇಡಿ. ಎರಡನೆಯದು, ಯಾರ್ಯಾರೋ ಹೇಳಿದ್ದನ್ನು ನಂಬಬೇಡಿ. ಮೂರನೆಯದು, ಕೈಗೆ ಎಟುಕದ ವಸ್ತುಗಳಿಗೆ ಕೈ ಚಾಚಬೇಡಿ ಎಂದು ಹೇಳಿತು. ಅಷ್ಟು ಹೇಳಿ ಸುಮ್ಮನಾಗಲಿಲ್ಲ. ಜೋರಾಗಿ ಗಹಗಹಿಸಿ ನಕ್ಕು ಹೀಗೆಂದಿತು, ನೀವು ನನ್ನನ್ನು ಬಿಡುಗಡೆ ಮಾಡಿ ಬೆಪ್ಪರಾದಿರಿ. ನನ್ನ ಹೊಟ್ಟೆಯಲ್ಲಿ ಹಲಸಿನ ಹಣ್ಣಿನ ಗಾತ್ರದ ಮಾಣಿಕ್ಯ ಇದೆ. ನನ್ನನ್ನು ಬಿಡದೇ ಇದ್ದಿದ್ದರೆ ಆ ಮಾಣಿಕ್ಯ ನಿಮಗೆ ದಕ್ಕುತ್ತಿತ್ತು ಎಂದಿತು. ಅಷ್ಟು ದೊಡ್ಡ ಮಾಣಿಕ್ಯದ ಮಾತು ಕಿವಿಗೆ ಬೀಳುತ್ತಲೇ ಶ್ರೀಮಂತರ ಕಿವಿ ನೆಟ್ಟಗಾಯಿತು. ಅವರು ಮತ್ತೆ ಅಳಿಲನ್ನು ಹಿಡಿಯಲು ಓಡಿದರು. ಅಳಿಲು ಓಡುತ್ತಾ ಹೋಯಿತು. ಹಲಸಿನ ಹಣ್ಣಿನ ಗಾತ್ರದ ಮಾಣಿಕ್ಯದ ಆಸೆಯಿಂದ ಅವರು ಓಡುತ್ತಾ ಹೋದರು. ಅಳಿಲಿನ ಸಮನಾಗಿ ಓಡಲಾಗದ ಶ್ರೀಮಂತ ಜಾರಿ ಕೆಳಗೆ ಬಿದ್ದು ಕೈ ಮುರಿದುಕೊಂಡರೂ ನೋವಿನಿಂದ ನರಳಿದರು. ಆಗ ಅಳಿಲು ಮತ್ತೆ ಕಾಣಿಸಿಕೊಂಡಿತು. ಅವರ ಹತ್ತಿರವೇ ಬಂದು ಕುಳಿತು, ನೀವು ನಿಜವಾಗಿಯೂ ಬೆಪ್ಪರು ಎಂಬುದನ್ನು ಮತ್ತೆ ನಿರೂಪಿಸಿದಿರಿ. ಕೈ ಬಿಟ್ಟು ಹೋದುದಕ್ಕೆ ಚಿಂತಿಸಬೇಡಿ ಎಂಬ ಸಲಹೆಯನ್ನು ಕೇಳಿಯೂ ನಾನು ನಿಮ್ಮ ಕೈ ಬಿಟ್ಟು ಹೋದ ಮೇಲೂ ನನ್ನ ಚಿಂತೆ ಬಿಡಲಿಲ್ಲ. ನಾನು ನನ್ನ ಹೊಟ್ಟೆಯಲ್ಲಿ ಮಾಣಿಕ್ಯವಿದೆ ಎಂದು ಹೇಳಿದ್ದನ್ನು ನಿಜವೋ ಸುಳ್ಳು ಎಂದು ಪರೀಕ್ಷಿಸದೆ ನಂಬಿಬಿಟ್ಟಿರಿ. ಕೈಗೆ ಸಿಕ್ಕದೆ ಇರುವುದನ್ನು ಹಿಡಿಯಲು ಪ್ರಯತ್ನಿಸಬೇಡಿ ಎಂಬ ಮಾತು ಕೇಳಿಯೂ ನನ್ನನ್ನು ಹಿಡಿಯಲು ಓಡಲು ಹೋಗಿ ಜಾರಿ ಬಿದ್ದು ಕೈ ಮುರಿದುಕೊಂಡಿರಿ. ನಿಮ್ಮ ಖಿನ್ನತೆಗೆ ಕಾರಣ ನಿಮ್ಮ ಮನೋಭಾವವೇ ಹೊರತು ಮತ್ತೇನೂ ಅಲ್ಲ. ಮನೋಭಾವ ಬದಲಿಸಿಕೊಂಡರೆ ನಿಮ್ಮ ಕಾಯಿಲೆ ವಾಸಿಯಾಗುತ್ತದೆ ಎಂದು ಹೇಳಿ ಅಳಿಲು ಓಡಿಹೋಯಿತು. ನಾವು ಕೈಬಿಟ್ಟು ಹೋದ ವಸ್ತುಗಳ ಸಂದರ್ಭಗಳ ಬಗ್ಗೆ ಕೊರಗುವುದನ್ನು ಬಿಡಬಹುದು. ಎಲ್ಲರ ಮಾತನ್ನು ನಂಬುವುದನ್ನು ಬಿಡಬಹುದು. ಕೈಗೆ ಸಿಗದ ವಸ್ತುಗಳನ್ನು ಹಿಡಿಯಲು ಹೋಗುವುದನ್ನು ಬಿಡಬಹುದು. ಇಂತಹ ಸ್ವಭಾವ ನಮ್ಮಲ್ಲೂ ಇದ್ದರೆ ನಾವು ಆ ಅಳಿಲಿಗೆ ಕಾಯಬಹುದು ಅಥವಾ ಆ ಶ್ರೀಮಂತರ ಅನುಭವದಿಂದ ಪಾಠ ಕಲಿಯಬಹುದು. ಎಲ್ಲರಿಗೂ ನಮಸ್ಕಾರಗಳು.